ಅರಮನೆ ಥರ ಆಗಿದೆ ಅದು ಕಾಟೇರ. ಅದು ಯಾವುದಕ್ಕೂ ಅವರು ಕಾಂಪ್ರಮೈಸ್ ಇಲ್ಲ. ನೀವು ಏನು ಮಾಡಬೇಕಂತ ಮಾಡಿ, ನೀವು ಗೆಲುವು ಸೋಲು ನೆಕ್ಸ್ಟ್. ಅಣ್ಣವರು ಕೂಡ ನನ್ನ ಪಾತ್ರಗಳನ್ನ ನೋಡಿ ಖುಷಿ ಪಟ್ಟಿದ್ದಾರೆ ಅಂತ ನಾನು ಶಿವರಾಜ್ ಕುಮಾರ್ ಅವರು ಅಂದರು. ನನಗೇನು ಅವ್ರಿಗೆ ಮಾತಾಡಿಸ್ಬೇಕಂತ ಆಸೆ ಅಣ್ಣವ್ರಿಗೆ. ನಾನು ಶಿವಣ್ಣವ್ರಿಗೆ ಕೂತಿದ್ರು ಹಿಂಗಂದೆ. ಅಣ್ಣವ್ರು ಏನು ಹೇಳಿದ್ರು ಗೊತ್ತಾ, ನಾನು ಸರ್ ಭಿಕ್ಷುಕನ ಪಾತ್ರ ನಾವು ಉಪೇಂದ್ರ ಅವ್ರದ್ದು ತರಲೆ ನನ್ನ ಮಗ ಫಸ್ಟ್ ಸೃಷ್ಟಿಯಾಗಿದ್ದಲ್ಲಿ. ಏನ್ರಿ ಭಿಕ್ಷುಕರೇ ಎಷ್ಟು ವರ್ಷದಿಂದ ಭಿಕ್ಷೆ ಬೇಡ್ತಾ ಇದ್ದೀರಾ? ನಾನೇನು ಮಾಡಿದೆ ಸರ್ 1972 ಅದೇ. ಸಮಯ ಪ್ರಜ್ಞೆ ಬೇಕು, ಬಂದ ಕಷ್ಟಗಳನ್ನು ನುಂಗಬೇಕು. ಅವಮಾನ ಅಪಮಾನ ಆದ್ರೇ ಸನ್ಮಾನ ಆಗೋದು. ಏನೋ ಊರು ಬಿಟ್ಟು ಬಂದಿದ್ದೀವಿ, ಬರೋ ಏನೋ ಸಿನಿಮಾಗೆ ಸೇರ್ತಾರೆ, ಏನು ಮಾಡೋ ಮಾರ ತಿರುಗಾಡಕತ್ತೆ ನೋಡೋಣ, ಸಿನಿಮಾ ಸಾಯಕತ್ತೆ ನೋಡೋಣ. ಎಷ್ಟೋ ಮಂದಿ ಸಿನಿಮಾಗೆ ಬಂದು ಕೋಟಿಗಟ್ಟಲೆ ಕಳ್ಕೊಂಡು ಮನೆಗೆ ಹೋಗಿದ್ದಾರೆ. ನಾವು ಕೋಟಿಗಟ್ಟಲೆ ಕಳ್ಕೊಂಡಿಲ್ಲ. ಊರು ಬಿಟ್ಟು ಬಂದೀವಿ, ಅಣ್ಣಪ್ಪ ಅಂದೀವಿ, ಎಲ್ಲರೂ ಯಾರು ಹೇಳ್ತಾರೆ ಅವ್ರ ಮನೆಗೆ ಓದಿ ಅವಕಾಶ ಕೊಟ್ಟು ಜೀವನ ಮಾಡ್ತಾಯಿದ್ದೀವಿ. ನಾನು ಉಪೇಂದ್ರ ಸರ್ ಅದೇ ಹೇಳಿದೆ, ಸರ್ ಥ್ಯಾಂಕ್ಸ್ ಸರ್. ಏನು ರೀ ಬೇರೆದಾಗಿಲ್ಲ, ಊಟಕ್ಕೆ ಅರ್ಧ ತಿಂದುಬಿಟ್ಟು ಹೊಟ್ಟೆ ಕೆಡಿಸ್ಕೊಂಡ್ಬಿಟ್ರೆ ತಪ್ಪಾಗುತ್ತೆ ಅದು. ಇಲ್ಲ, ನನಗೆ ಖುಷಿಯಾಗಿದ್ದು ನೀವು ಅಣ್ಣ ಅವ್ರನ್ನೂ ನೋಡಿದ್ರಿ, ವಿಷ್ಣು ಸರ್, ಅಂದರೆ ಎಲ್ಲ ಥರದ ಕಲಾವಿದರು ನೋಡಿದ್ರಿ. ಹೌದು, ಈ ವಿಷಯಗಳು ಈ ಮನಸ್ಸಿನಿಂದ ಟಚ್ ಆಗಿಬಿಡ್ತಾವಲ್ಲ ಖಂಡಿತ ಈ ಘಟನೆ ಆದಾಗ. ಖಂಡಿತ ಸರ್. ಸರ್ ಇನ್ನೇನು ಬೇಕು ಸರ್ ನಮಗೆ ನೋಡಿ, ಅಣ್ಣವರು ಕೂಡ ನನ್ನ ಪಾತ್ರಗಳನ್ನ ನೋಡಿ ಖುಷಿ ಪಟ್ಟಿದ್ದಾರೆ ಅಂತ ನಾನು ಶಿವರಾಜ್ ಕುಮಾರ್ ಅವರು ಅಂದರು. ದೊಡ್ಡ ಸೌಭಾಗ್ಯ ಅದು. ಸೌಭಾಗ್ಯ. ಆಮೇಲೆ ನಾನು ಶಿವರಾಜ್ ಕುಮಾರ್ ಅವ್ರ ಜೊತೆ ಸುಮಾರು ಪಿಕ್ಚರ್ ಮಾಡಿದೆ. ನಾನು ಯಾವತ್ತೂ ಒಂದು ಬಂದಾಗ ಅಂದರು ನನಗೆ ಅವರು, ಹಂಗೆ ನಾನು ಒಂದು ದಿವಸ ಯಾವತ್ತೂ ಒಂದು ಸಾಯಿ ಪ್ರಕಾಶ್ ಅವ್ರು ಪಿಕ್ಚರ್ ಮಾಡ್ತಾಯಿದ್ವಿ. ಅವರು ಬೆಳಿಗ್ಗೆ ಅಂದರು, ಬೆಳಿಗ್ಗೆ ಲೇಟಾಗಿ ಬರ್ತೀನಿ ಬೇರೆದಾರು ಅವ್ರು ಅಂದರೆ ಶಿವಣ್ಣವ್ರು. ಯಾಕೆ ಸರ್ ಹಿಂಗಿದ್ದಾರೆ ಸರ್, ನಾನು ಅಪ್ಪಾಜಿ ಬರ್ತೀನಿ, ನಾನು ಬರಲ್ಲ ಅಂತ ಸ್ವಲ್ಪ ಹತ್ತಿರ ಕುಂತೆ. ನನಗೇನು ಅವ್ರಿಗೆ ಮಾತಾಡಿಸ್ಬೇಕಂತ ಆಸೆ ಅಣ್ಣವ್ರಿಗೆ. ನಾನು ಶಿವಣ್ಣವ್ರಿಗೆ ಕುಂತಿದ್ರು ಹಿಂಗಂದೆ. ಆಮೇಲೆ ಅವರು ಅಂದರು, ಏನು ಹೇಳಿದ್ರು ಅಪ್ಪಾಜಿಯಲ್ಲಿ ಅಂತ ಏನು ಹಿಂಗಂದರು. ಅಣ್ಣವ್ರು ಏನು ಹೇಳಿದ್ರು ಗೊತ್ತಾ, ನನಗೆ ಹೆಂಗಾಯ್ತು ಅಂದ್ರೆ ಸರ್ ನಿಮ್ಗೆ ಹೇಳಿದ್ರು ಒಂಥರ ರೋಮಾಂಚನ ಆಗೋಯ್ತು. ಆಮೇಲೆ ನನಗೆ ಅವ್ರು ಏನು ಹೇಳಿದ್ರು ಸ್ವಲ್ಪ ಏನೋ ಸ್ವಲ್ಪ ಅರ್ಥ ಆಯ್ತು, ಉಳ್ಕಿದ ಅರ್ಥ ಆಗಿಲ್ಲ. ದಿವಸ ಶಿವಣ್ಣವ್ರು ಬಂದರು, ಕೇಳಿದೆ ನಾನು, ಸರ್ ಏನಂದರು ಅಣ್ಣವರು ಅಂದರು. ಅವ್ರು ಏನು ಮಾಡಿದ್ರು, ಅಪ್ಪಾಜಿ ನೋಡಿದೆ ಸರ್, ಏನು ನೀವು ಸಿನಿಮಾದಲ್ಲಿ ಚೆನ್ನಾಗಿ ಪಾತ್ರ ಮಾಡ್ತೀರಿ ನೋಡಿ ಸರ್, ಇವೆಲ್ಲ ಹೆಂಗಿದೆ. ಏನಾಗ ತೂಗುದೀಪ್ ಅವ್ರ ಜೊತೆ ನನ್ನ ಒಡನಾಟ ಆಯಿತು ಅಲ್ಲ. ಬಟ್ ಅಂದರೆ ಏನಾಗ ಸರ್ ಅವರೆಲ್ಲ ಹೆಂಗಾರೆ ಒಂಥರ ಇದನ್ನೇ ಬೇರೆ. ಹಾಗಾಗಿ ಆ ಮನಸ್ಸುಗಳು ಬರೋದು ಭಾಳ ವಿರಳ ಸರ್. ಹೌದು, ತಂದೆಯಿಂದ ಮಗನಿಗೆ ಬರೋದು ವಿರಳ. ಹೌದು, ಇಲ್ಲ ಕರೆಕ್ಟ್, ಬರಬೇಕಂತೇನಿಲ್ಲ ಇಲ್ಲ. ಬಟ್ ತಂದೆ ಒಳ್ಳೆಯವನಾಗಿದ್ದ ಮುಂದೆ ಮಗನೂ ಒಳ್ಳೆಯವನಾಗಿರಬೇಕು ಅಂತೇನಿಲ್ಲ, ತಂದೆ ಒಳ್ಳೆಯವನಾಗಿಲ್ಲ ಅಂದ್ರೆ ಮುಂದೆ ಮಗನೂ ಇಲ್ಲ ಅಂತೇನಿಲ್ಲ. ಅದು ಸಂಸ್ಕಾರ ಆಯ್ತು, ತಾಯಿ ತಂದೆ ಕೊಟ್ಟ ಸಂಸ್ಕಾರ ಆಯಿತು. ನಾವು ಹೇಗಿರಬೇಕು, ನಾವೇ ಬಂಧನ ಹಾಕ್ಕೊಡೋದು ಒಂದು ಸಂಸ್ಕಾರ. ಹೌದು, ನಾವು ಹೀಗೆ ಇರಬೇಕಪ್ಪ, ಇರ್ಬಿಟ್ಟು ಬೇಡಪ್ಪ ನಮಗೆ, ಯಾಕೆ ಬೇಕು ನಮಗೆ ಅದು. ಈಗೇನಾಗಿದೆ ಸರಿ, ಕೆಲವ್ದು ಏನಾಗ್ತಾರೆ ಅದು ಏನೋ ಒಂದು ಚೂರು ಹಿಂಗೆ ಅದಲ್ಲ ಸರ್. ಈಗ ನಮ್ದು ಏನಂದರೆ ನಾವು ಸಿನಿಮಾ ನಮಗೂ ಕೆಲಸ ಕೊಡ್ತಾ ಇದ್ದಾರೆ, ಕೆಲಸ ಮಾಡೋಣ ಅಷ್ಟೇ. ಇಲ್ಲ, ಮೇಲಾಗಿ ಭಾಳ ಮಂದಿ ನಿಮ್ಮ ಬಗ್ಗೆ ಅಂತಾರಂದ್ರೆ ಕೃತಜ್ಞತೆಯನ್ನು ಮಾತಾಡ್ತಾರೆ. ಬಿರಾದರ್ ಹೆಂಗೆ ಅಂದರೆ ಯಾವತ್ತೂ ಯಾವುದೇ ಕಾರಣಕ್ಕೂ ಬೇಕು ಅಂತಲೇ ಕಾಂಟ್ರವರ್ಸಿ ಮಾಡ್ಕೊಂಡು ಅಂತಾರಲ್ಲ, ಕಾಂಟ್ರವರ್ಸಿಯಿಂದ ಭಾಳ ದೂರ. ಒಂದನೇದ್ದು. ಎರಡನೇದ್ದು, ಪಾತ್ರಕ್ಕೆ ನ್ಯಾಯ ಅಷ್ಟೇ ಒದಗಿಸ್ತಾನೆ ಬಿರಾದರ್. ಹೌದು ಸರ್, ಹೌದು ಸರ್. ವೈಜನಾಥ್ ಬಿರಾದರ್ ಇದಕ್ಕೆ ಫೇಮಸ್ ಅಂತಾರೆ. ಇಲ್ಲ ಸರ್, ನಮ್ಗೆ ಏನಾಗುತ್ತೆ ಒಂದು ಸಾರಿ ಕತೆ ಕೇಳಿದಾಗ ಏನಾಗುತ್ತೆ ಅಂದರೆ ಪಾತ್ರ ಬಗ್ಗೆನೇ ನಾವು ಮೆಲ್ಕಾಗ್ತಾ ಹೋಗ್ತೀವಿ. ಹೇಗೆ ಈ ಪಾತ್ರ ಹೇಗೆ ತಗೊಳ್ಳೋದು, ಡೈರೆಕ್ಟ್ರ್ ಯಾವ್ದಾದ್ರು ಒಪ್ತಾರೆ ಏನು, ಅವರೆಲ್ಲ ಡಿಸ್ಕಸ್ ಮಾಡ್ತೀವಿ ಸರ್. ನಾವು ಡಿಸ್ಕಸ್ ಮಾಡಿದಾಗ ಆ ಥರಲ್ಲಿ ಏನಾದರೂ ಒಂದು ಹೊಸತನ ಏನಾದರೂ ನಮ್ಮಲ್ಲಿ ತಲೆಯಲ್ಲಿ ಬಂದಾಗ ನಾನು ಕೇಳ್ತೀನಿ, ಸರ್ ಹೇಗೆ ಹೀಗೆ ಒಂದು ಮಾಡಿ ಅಂತ. ನಮ್ಮ ಕಾಸೋಳಿ ಸರ್ ಅವರು ಹೇಳಿದರು ಒಂದು ಸಾರಿ, ಯಾವುದೋ ಒಂದು ಮಾಡೋದು ನಾನು ಅಂದೆ, ನಾನು ಸರ್ ಇದು ಹೀಗೆ ಅನ್ನಿಸ್ತಿದೆ ನೋಡಿ ಸರ್ ಸರಿ, ಚೆನ್ನಾಗಿದೆ ಬರೀ ಈ ರೀತಿ ಚೆನ್ನಾಗಿದೆ ಇದೆ ಅಂದರೆ ನಮ್ಗೆ ಅನಿಸಿದ್ದನ್ನು ಹೇಳಿದರೆ ಡೈರೆಕ್ಟ್ರು ತೊಗೋಬೋದು ಬಿಡ್ಬೋದು. ಬಟ್ ನಮ್ಗೆ ಅನಿಸಿದ್ದನ್ನು ನಾವು ಹೇಳಬೇಕು. ಹಾಗಾಗಿ ನನಗೇನು ಮಾಡ್ತಾರೆ, ನನಗೆ ಯಾವುದೋ ಒಂದು ಪಾತ್ರ ಬಂದರೆ ಸರ್ ನನಗೆ ಭಾಳ ಜವಾಬ್ದಾರಿ. ಅದು ಸಣ್ಣದೇ ಇರಲಿ ದೊಡ್ಡದೇ ಇರಲಿ. ಇವತ್ತು ನಾನು ಏನಾದರೂ ಇಲ್ಲಿ ಇವತ್ತು ಈ ಮಟ್ಟಕ್ಕೆ ಬಂದು ಒಂದು ಚಿತ್ರರಂಗ ನಿಲ್ಲಿಸಿದೆ ಅಂದರೆ ಒಂದು ಇದು ಪಾತ್ರ ಜವಾಬ್ದಾರಿ. ನಾನು ಸರ್ ಭಿಕ್ಷುಕನ ಪಾತ್ರ ನಾವು ಉಪೇಂದ್ರ ಅವ್ರದ್ದು ತರಲೆ ನನ್ನ ಮಗ ಫಸ್ಟ್ ಸೃಷ್ಟಿಯಾಗಿದ್ದಲ್ಲಿ ಅಲ್ವಾ. ಆಮೇಲೆ ಅವರು ಅಂದರು, ಬಿರಾದರ್ ಅವರು ಇಷ್ಟು ಬರೆದಿದ್ದೀನಿ, ಒಂಚೂರು ಏನಾದರೂ ಸೇರಿಸ್ಕೊಳ್ಳಿ ಕಾಮಿಡಿಗೆ, ಏನು ತೊಂದರೆ ಏನಿಲ್ಲ ಅಂದರು. ಸರಿ ಸರ್ ಅಂದೆ. ಅದು ಏನಿತ್ತು ಡೈಲಾಗ್ ಏನಿತ್ತು ಅಂದ್ರೆ, ಏನು ರೀ ಭಿಕ್ಷುಕರೇ ಎಷ್ಟು ವರ್ಷದಿಂದ ಭಿಕ್ಷೆ ಬೇಡ್ತಾಯಿದ್ರಿ? ಒಂದು 30-40. ಅವರಂದ್ರು, ಇದು ನಿಮ್ಮ ಬಿಟ್ಟು ಏನಾದ್ರು ವಿಚಾರ ಮಾಡಿ ಬೇರೆ, ನಿಮ್ಮನ್ನು ಗುರ್ರಾಜ್ ಹೊಸ್ಕೊಟ್ಟು ಟ್ರೂಪಲ್ಲಿ ನೋಡಿದ್ದೀನಿ, ನೀವು ಚೆನ್ನಾಗಿ ಮಾಡ್ತೀರಿ, ಸೇರಿಸ್ಕೊಳ್ಳಿ, ಚೆನ್ನಾಗಿ ಇದು ಪರವಾಗಿಲ್ಲ. ಸರ್ ಅದಕ್ಕೆ ನಾನೇನು ಮಾಡಿದೆ ಅಂದರೆ, ಏನು ರೀ ಭಿಕ್ಷುಕರೇ ಎಷ್ಟು ವರ್ಷದಿಂದ ಭಿಕ್ಷೆ ಬೇಡ್ತಾ ಇದ್ದೀರಾ? ನಾನೇನು ಮಾಡಿದೆ ಸರ್ 1972 ಅದೇ. ಅದೇ ಆರ್ಕೆಸ್ಟ್ರಾಗೆ ಹೋಗ್ತೀರಿ? ಹ್ಞೂ ಸರ್, ಅಲ್ಲಿ ಮತ್ತು ಜೀವನ ಅಲ್ವಾ ಹಿಂಗೆ ಈ ಥರ. ಅಂದರೆ ಏನು ಸರ್, ಕಲಾವಿದರಿಗೆ ಬರೀ ಪಾತ್ರ ಸಿಕ್ತು ಅಂತಲ್ಲ, ಜವಾಬ್ದಾರಿ. ಅಣ್ಣವ್ರ ಪಾತ್ರಗಳು ನೋಡಿ ಸರ್ ಅಲ್ವಾ, ಒಂದಕ್ಕೊಂದಕ್ಕೂ ಡಿಫ್ರೆಂಟ್.
ಎಲ್ಲವೂ ವಿಭಿನ್ನನೇ. ಹಾಂ, ಈಗ ಅವ್ರು ನೋಡಿ, ವಜ್ರಮುನಿ ಅವ್ರದ್ದು ನೋಡಿ, ತೂಗುದಿ ಪಾಂಡವ್ರದ್ದು ನೋಡಿ, ಆಯಿತು ಶಂಕರನಾಗ್ ಅವ್ರದ್ದು ನೋಡಿ, ಅನಂತ ಅವ್ರು ಎಲ್ಲ ಸುಮ್ಮನೆ ಅಲ್ಲ ಸರ್. ಅವರೆಲ್ಲ ಜವಾಬ್ದಾರಿ, ಭಕ್ತಿ, ನಿಷ್ಠೆ, ಕಾಯಕ ಎಲ್ಲವೂ ಬೇಕು. ಪರಕಾಯ ಪ್ರವೇಶ. ಹೌದು ಹೌದು. ಸರ್ ನಿಮ್ಗೆ ಹೇಳ್ತೀನಿ ನೋಡಿ, ಭಕ್ತ ಕುಮಾರಣ್ಣ ನೋಡಿ, ಅವು ಹೆಂಗಿವೆ ಪಾತ್ರಗಳಿವೆಲ್ಲ, ಮಾಸ್ಟರ್ ಪೀಸ್ ಸಿನಿಮಾಗಳು. ಮಾಸ್ಟರ್ ಪೀಸು. ಆಮೇಲೆ ಈಗ ತೂಗುದೀಪ್ ಶ್ರೀನಿವಾಸ್ ಅವ್ರದ್ದು ಮತ್ತು ಅಣ್ಣವ್ರದ್ದು ನೋಡಿ ನೀವು ಕಾಂಬಿನೇಷನ್, ಒಬ್ಬರಿಗಿನ ಒಬ್ಬರು ಏನು ನೋಡೋಕೆ ಖುಷಿ ಸರ್. ಹಬ್ಬ ಅದು. ಯಾಕೆ ಅಂದರೆ ಅವ್ರಿಗೆ ಒಂದು ಜವಾಬ್ದಾರಿ, ಪಾತ್ರ ಈಗ ಮಾಡಬೇಕು. ಕೆಲವೊಂದು ಸಾರಿ ಏನಾಗ್ತದೆ ಸರ್, ಕೆಲವು ಸಾರಿ ಪಾತ್ರ ಮಾಡುವಾಗ ನನಗೆ ಕೆಲವು ಸಾರಿ ಜಾಸ್ತಿ ಹಿಂಗೆ ಕೂಗ್ತೀವಲ್ಲ ಸರ್, ನನಗೆ ಕೆಲವೊಂದು ಸಾರಿ ತಲೆ ಸುತ್ತು ಬಂದಿದೆ ನನಗೆ. ಹೌದಲ್ಲ? ಹೌದು. ಅಂದರೆ ಈ ಒಂದು ವಾಯ್ಸಿಗೂ ಕೂಡ ಇಷ್ಟೇ ಅಂತ ಒಂದು ನಿಗದಿತ ಇದೆ. ಇನ್ನೂ ಬೇಕು ನನಗೆ ಕೂಗಿದಾಗ ಒಂದು ಸರಿ ಕಣ್ಣು ಹಿಂಗೆಲ್ಲ ಅಲ್ಲಾಡಿದೆ ನನಗೆ, ತಲೆ ಗಿರ್ರ ಅಂದಿದೆ. ಬಟ್ ಅದು ಪರಕಾಯ ಪ್ರವೇಶ ಮಾಡೋದು ನಮ್ಗೆ ಗೊತ್ತಿಲ್ಲ. ಈಗ ಇಷ್ಟೇ ಕೂಗಬೇಕು, ಇಷ್ಟೇ ಕೂಗಂತ ಏನು ಅದೇನೇ ಇಲ್ಲ. ಲವ್ ಟ್ರೈನಿಂಗ್ದಲ್ಲಿ ಏನಾಯಿತು, ಕಾಶಿನಾಥ್ ಸರ್ ಹೇಳಿದ್ರು, ಬಿರಾದರ್ ನಿಮ್ಮ ವಾಯ್ಸ್ ಎಷ್ಟಿದೆ ಅಷ್ಟು ಕೂಗ್ಬಿಡ್ರಿ ಅಂದರು. ರಾಮಮೂರ್ತಿ ಸರು ಅಂದರು ಡೈರೆಕ್ಟ್ರು, ಬಿರಾದರ್ ಎಷ್ಟು ವಾಯ್ಸ್ ಕೂಗ್ಬಿಡಿ ಅಂದರು. ಸರ್ ಕೂಗಿದೆ ಸರ್, ಅದು ಆ ಕೂಗುವಾಗ ಕೆಲವು ಸರಿ ನನ್ನ ಕಣ್ಣು ಹಿಂಗಾಗಿದೆ. ಅಲ್ವಾ? ಆಗ್ತದೆ. ಹಾಂ, ಈ ಥರ. ಅಂದರೆ ನಮಗೇನಂದರೆ ಸರ್, ನಮಗೇನಿದೆ ಅಂದರೆ ಅದು ಏನಾಗುತ್ತೋ ಬಿಡುತ್ತೋ ಗೊತ್ತಿಲ್ಲ, ಪಾತ್ರ ಚೆನ್ನಾಗಿ ಬರ್ಬೇಕು ಅಷ್ಟೇ. ಡೈರೆಕ್ಟ್ರ್ ಒಂದು ಹೇಳಿದ್ರೆ ನಾವು ಅದಕ್ಕೊಂಚೂರು ಸೇಸೆ ಅನ್ನೋದು ಮಾಡೋಣ ಅನ್ನೋದು ನಮ್ಮ ತಲೆಯಲ್ಲಿ ಈ ಥರ. ಮೇಲಾಗಿ 500ಕ್ಕೂ ಹೆಚ್ಚು ಸಿನಿಮಾ, ಅದು ನನ್ನ ಪ್ರಕಾರ ದೊಡ್ಡ ಸಾಹಸ ಅದು. ಹೌದು ಸರ್, ಹೌದು. ಆ ಥರದ ದೊಡ್ಡ ಸಾಧನೆ ಮಾಡೋಂಥ ಹಿರಿಯರು ನೀವು. ಅಂದರೆ ತುಂಬ ಭಕ್ತಿಯಿಂದ ಪ್ರೀತಿಯಿಂದ ನಾನು ಹೇಳ್ತೀನಿ. ಬಟ್ ನ್ಯಾಷನಲ್ ಅವಾರ್ಡ್ ತೊಗೊಳ್ತೀರಿ, ಅದೆಲ್ಲ ಸಂಭ್ರಮ ಪಟ್ಟಂಥ ಕ್ಷಣಗಳೆಲ್ಲ. ಇಲ್ಲ ಸರ್, ಅದು ಭಾಳ ಖುಷಿ ಇದೆ ಸರ್. ಅದಕ್ಕೆ ನನಗಿಂತಲೂ ಸರ್ ನಿರ್ದೇಶಕರಿಗೆ ಕಾಸೋಳಿ ಸರ್ ಇವತ್ತಿಗೂ ಆ ನೋವಿದೆ. ನಾನು ಪಾತ್ರ ಏನು ನಾನು ಹೇಳ್ಕೊಳ್ಳಲ್ಲ, ಅವರು ಮಾಡಿಸಿದ್ದಾರೆ. ಬಟ್ ನಾನು ಮಾಡಿದ್ದೀನಿ, ನಾನು ಎಷ್ಟು ಕಷ್ಟಪಟ್ಟಿದ್ದೀನಿ ಪಾತ್ರಕ್ಕೆ ಅನ್ನೋದು ಗಿರೀಶ್ ಕಾಸೋಳಿ ಸರ್ ಅವ್ರಿಗೆ ಗೊತ್ತಿದೆ. ಅವ್ರು ಇವತ್ತಿಗೂ, ಅವರು ಬಸಂತ್ ಕುಮಾರ್ ಪಾಟೀಲ್ ಅವ್ರು ಸಿಗಲಿ ಮ್ಯಾನೇಜ್ ಇವತ್ತಿಗೂ ಎಲ್ಲ ಮಾತಾಡಿ, ಬಿರಾದರ್ ಅವರಿಗೆ ಅವಾರ್ಡ್ ತಪ್ಪಲ್ರಿ ಪಾಪ, ಭಾಳ ಕಷ್ಟಪಟ್ಟು ಮಾಡಿದ್ರು ಪಾತ್ರ. ನಾನು ಹೇಳಿದಕ್ಕಿಂತಲೂ ಪಾಪ ಅವರು ಮುದ್ದೆ ಬೇಳೆ ಹತ್ರನೇ ಇದ್ರ ಹತ್ರ ಒಂದು ಗದಗ ಹತ್ತಿರ ಮಜ್ಜಿಗುಡ್ಡ ಮುಳ್ಳುಗಳು, ಮೈಗೆ ನೋವು, ಹೊಡೆತ ಏನೇನು ಆಯ್ತು, ಪಾತ್ರ ಮಾಡಲೇಬೇಕದು. ನಂಗೆ ಅದ್ರ ಬಗ್ಗೆ ಏನಲ್ಲ. ಬಟ್ ಅವ್ರಿಗೆ ಒಂದೇನಿದೆ ನೋವು ಇವತ್ತಿಗೂ ಅಂದರೆ, ಬಿರಾದವ್ರು ಕಷ್ಟಪಟ್ಟ ಪಾತ್ರ ನಾವು ಹೇಳಿನ್ಕ ಅವ್ರು ಮತ್ತೆ ಇನ್ನೇನೋ ಮಾಡಿ ಅದಕ್ಕೆ ಏನೇನೋ ನ್ಯಾಯ ತರಿಸಿದ್ರು, ಪ್ರಶಸ್ತಿ ತಪ್ಪಲ್ಲ, ಇವತ್ತಿಗೂ ಇದೆ ಅದು. ಅಲ್ಲ, ಅದು ಸಾಕು ಸರ್. ನನಗೆ ಒಬ್ಬ ನಿರ್ದೇಶಕನಿಗೆ ಸಿಗಬೇಕಾಗಿತ್ತು ಅಂತ ನೋವಿದೆಯಲ್ಲ, ಅದು ನನಗೆ ಸಿಕ್ಕಂಗೆ ಸರ್. ಅಲ್ಲ, ಹೌದು. ಮೇಲಾಗಿ ಈ ಕಾಟೇರಾದ ಈ ಕ್ರೇಜ್ ಬಗ್ಗೆ ನಿಮ್ಗೆ ಏನಿಸ್ತು ಅಂದರೆ, ದರ್ಶನ್ ಸರ್ದ ಸಿನಿಮಾ, ರಾಕ್ಲೈನ್ ವೆಂಕಟೇಶ್ ಪ್ರೊಡಕ್ಷನು, ದೊಡ್ಡ ದೊಡ್ಡ ಕಲಾವಿದರು, ಇದರ ಒಂದು ಭಾಗ ನಾನಾಗಿನಿ ಸರ್. ಇಲ್ಲಿ ಏನಿದೆ ಅಂದರೆ, ನಾವು ಮನೆ ಅಡಿಪಾಯ ಅಂತೀವಿ. ಅಡಿಪಾಯ ನಾವು ಮನೆ ಅಡಿಪಾಯ ಎಷ್ಟು ಗಟ್ಟಿ ಮಾಡ್ತೀವೋ ಬಿಲ್ಡಿಂಗ್ ಅಷ್ಟು ಗಟ್ಟಿ ಇರುತ್ತೆ. ಹೌದು, ಕರೆಕ್ಟ್. ಈಗ ಅವ್ರು ಏನು ಮಾಡಿದ್ದಾರೆ, ರಾಕ್ಲೈನ್ ಸರ್ ಏನು ಮಾಡಿದ್ದಾರೆ, ಸಿನಿಮಾಕ್ಕೆ ಏನು ಬೇಕು ಎಲ್ಲವೂ ಕೊಟ್ಟಿದ್ದಾರೆ. ಅದು ಒಂದು ದೊಡ್ಡ ಒಂದು ಅರಮನೆ ಅಂತೀವಲ್ಲ, ಅರಮನೆ ಥರ ಆಗಿದೆ ಅದು ಕಾಟೇರದು. ಯಾವುದಕ್ಕೂ ಅವರು ಕಾಂಪ್ರಮೈಸ್ ಇಲ್ಲ. ಡೈರೆಕ್ಟ್ರು ಏನು ಲಿಸ್ಟ್ ಹಾಕ್ತಾರೋ ಅದಕ್ಕೆ ಅವರು ಕೊಟ್ಟಿದ್ದಾರೆ. ಮತ್ತು ಅವ್ರದ್ದು ಒಂದು ಏನಿದೆ, ನೀವು ಏನು ಮಾಡಬೇಕಂತ ಮಾಡಿ, ನೀವು ಗೆಲುವು ಸೋಲು ನೆಕ್ಸ್ಟು. ಪಿಕ್ಚರ್ಗೆ ಏನು ಬೇಕೋ ನೀವು ದುಡ್ಡು ಹಾಕಿ, ಅದು ಅವ್ರದ್ದು ಇದಿದೆ. ಅವ್ರಿಗೆ ಗೊತ್ತಿದೆ, ಯಾಕಂದ್ರೆ ಅವರು ಮೂಲ ಆರ್ಟಿಸ್ಟಾಗಿ ಬಂದಿದ್ದವ್ರು, ಎಲ್ಲೋ ಗೊತ್ತಿದೆ ಅವ್ರಿಗೆ. ಬಟ್ ಅದ್ರ ಬಗ್ಗೆ ಕಾಂಪ್ರಮೈಸ್ ಆಗಲ್ಲ ಅವರು. ಸಟ್ ಎಷ್ಟನ್ನಾಗಲಿ ಸಿನಿಮಾ ಕೇಳುತ್ತಾ ಹಾಕಿ. ಮತ್ತು ಈ ಸರ್ ಎಲ್ಲೋ ಕೊಟ್ಟಾಗ ಸರ್, ಒಬ್ಬ ಮನುಷ್ಯನಿಗೆ ಏನು ಬೇಕು, ಒಬ್ಬ ಹೆಣ್ಮಗಳಿಗೆ ಏನು ಬೇಕು, ಗುಂಡಸರ ಬೇಕು, ಚೈನ್ ಬೇಕು, ಉಂಗುರ ಬೇಕು, ವಾಲೆ ಬೇಕು, ಜುಮ್ಕಿ ಬೇಕು. ಕರೆಕ್ಟ್ ಅದು. ಏನು ಸರ್? ಕರೆಕ್ಟ್ ಅದು. ಆ ಹೆಣ್ಮೆಲ್ಲ ಕೊಟ್ಟು ಹೆಣ್ಮಗಳು ಹ್ಯಾಂಗೆ ಕಾಣಿಸ್ತಾಳೆ ಹೇಳಿ? ಭಾಳ ಚಂದ ಕಾಣಿಸ್ತಾಳೆ, ದೇವತೆ ಥರ ಕಾಣಿಸ್ತಾಳೆ. ಹಾಗೆ ಇದಕ್ಕೆಲ್ಲವೂ ಕೊಟ್ಟಿದ್ದಾರೆ. ಸಿನಿಮಾ ಸಕ್ಸಸ್ಸು, ಗೆಲ್ಲುತ್ತೆ. ಒಳ್ಳೆ ಕಥೆ ಇದೆ, ಒಳ್ಳೆ ನಿರ್ದೇಶಕರಿದ್ದಾರೆ, ನಾಯಕ ನಟರು ಎಲ್ಲರಿಗೂ ಗೊತ್ತಿದ್ದ ವಿಷಯನೇ ಇದೆ ಇದು. ಬಟ್ ಹಾಗೆ ಅದಕ್ಕೆ ಏನು ಬೇಕೋ ಅದು ಕೊಟ್ಟಾಗ ಅದು ಸಕ್ಸಸ್ ಅಲ್ವ. ಆಮೇಲೆ ಈಗಿನ ಆಡಿಯನ್ಸ್ ಎಷ್ಟು ಚೆನ್ನಾಗ್ಯಾರಂದ್ರೆ, ಒಂದು ಶಾರ್ಟ್ನಾಗ, ಬ್ಯಾಕ್ ಶಾರ್ಟ್ನಾಗ ಸೆಂಟರ್ ದರ್ಶನ್ ಸರು, ಈ ಕಡೆ ನೀವು, ಈ ಕಡೆ ರೋಹಿತ್. ಹೌದು, ಒಂದೇ ಒಂದು ಶಾರ್ಟ್ ಹಿಂಗೆ ಬಂದು ಹೋಗ್ತದೆ. ಹೌದು, ನಮ್ಮ ಬಿರಾದರ್ ಅಂತಾರೆ. ಹೌದು. ಇಲ್ಲ ಸರ್, ಭಾಳ ಖುಷಿ ಇದೆ. ಯಾಕಂದರೆ ಇಲ್ಲಿ ಏನಾಗುತ್ತೆ ಗೊತ್ತಾ ಸರ್, ಇದು ಪ್ರೀತಿ ಮುಂದೆ ಇನ್ನೇನೂ ಇಲ್ಲ ಸರ್. ಒಬ್ಬ ನಮಗೆ ಪ್ರೀತಿ ಮಾಡೋ ಮನುಷ್ಯ ಸಿಕ್ಕಂದ್ರೆ ಅದಕ್ಕಿಂತ ಖುಷಿ ಇನ್ನೇನೂ ಇಲ್ಲ ಸರ್ ನಮಗೆ. ಏನು ಸರ್, ಈಗ ನಾವೇನಿದ್ದೀವೋ ನಮ್ಗೆ ಗೊತ್ತಿಲ್ಲ, ಬಟ್ ನಮಗೊಬ್ಬರು ಪ್ರೀತಿ ಮಾಡೋರು ಸಿಕ್ಕಿದಾರಲ್ಲ, ಅದು ಸಾಕು. ಪ್ರೀತಿಗೆ ಶಕ್ತಿ ಅದಲ್ಲ. ಹೌದು ಸರ್, ನೀವು ಏನೇ ಗೆಲ್ಲಬೇಕಾದ್ರೆ ಪ್ರೀತಿಯಿಂದನೇ ಗೆಲ್ಲಬೇಕು. ನೀವು ಖಡ್ಗದಿಂದ ಗೆಲ್ಲೋದು ಪ್ರೀತಿ, ಒಂದು ಪ್ರೀತಿಯಿಂದ ಗೆಲ್ಬೋದು. ಒಂದು ಹೇಳ್ತಾರೆ ಅದಕ್ಕೆ, ಮಾತೆ ಮುತ್ತು ಮಾತೆ ಮೃತ್ಯು. ಒಂದು ಮಾತಾಡಿದರೆ ಪ್ರೀತಿ ಬರುತ್ತೆ, ಒಂದು ಮಾತಾಡಿದರೆ ಕೋಪ ಬರುತ್ತೆ. ಬಟ್ ಆ ಮಾತು ಹೆಂಗಿರ್ಬೇಕಂತ ನಮ್ಗೆ ಗೊತ್ತಿರ್ಬೇಕು ಅಷ್ಟೇ. ಹೌದು, ಅಷ್ಟೇ ಸುಮಾರು ಸರ್. ಯಾಕಂದರೆ ಇದು ಸಿನಿಮಾ ರಂಗ ಹೆಂಗಂದ್ರೆ ಗೊತ್ತಾ ಸರ್, ತಾಳ್ಮೆ ಬೇಕು, ಸಮಯ ಪ್ರಜ್ಞೆ ಬೇಕು,
ಬಂದ ಕಷ್ಟಗಳನ್ನು ನುಂಗಬೇಕು. ಅವು ನುಂಗಲಿಲ್ಲ ಅಂದರೆ ಇಲ್ಲ. ಅವಮಾನ, ಅಪಮಾನ, ಸನ್ಮಾನ. ಅವಮಾನ ಅಪಮಾನ ಆದ್ರೇ ಸನ್ಮಾನ ಆಗೋದು, ಇದು ಸನ್ಮಾನ ಆಗಲ್ಲ. ಆಗಲ್ಲ. ಏನೋ ಊರು ಬಿಟ್ಟು ಬಂದಿದ್ದೀವಿ, ಬರೋ ಏನೋ ಸಿನಿಮಾ ಸೇರಿದ್ರೆ ಏನು ಮಾಡೋ ಮಾರ ತಿರುಗಾಡಕತ್ತೆ ನೋಡುವ, ಸಿನಿಮಾ ಸಾಯಕತ್ತೆ ನೋಡು ಅಂತಾರೆ. ಹೌದಾ? ನಿಜ ಅಲ್ಲ, ಏನೋ ಕಿಸಿತ್ತಿನ ಅಂತ ಹೋದ, ಏನೂ ಮಾಡಲಿಲ್ಲ. ಏನೂ ಮಾಡಲಿಲ್ಲ ನೋಡಿ. ಈಗ ನಮಗೂ ಅಂತಾರೆ ಏನು ಬೇರೆಂದ್ರೆ 500 ಸಿನಿಮಾ ಮಾಡಿದ್ರಂತೆ, ಏನು ಬಾಡಿಗೆ ಮನೆಯಲ್ಲಿದ್ದಾರಂತೆ, ಏನು ಮಾಡೋಕ್ಕಾಗಲ್ಲ. ಹೌದು. ಈಗ ಇಲ್ಲಿ ಏನಿದೆ ಅಂತ ಗೊತ್ತಾ ಸರ್, ಇಲ್ಲಿ ಎಲ್ಲವೂ ನಾವು ಪರಿಪೂರ್ಣತೆ ಅಂತ ನಾವು ಹೇಳೋಕ್ಕೆ ಆಗಲ್ಲ. ಆಗಲ್ಲ. ದೈವಲೀಲೆ, ಹಣೆ ಬರಹ ಯಾರೂ ಬಲ್ಲವರಿಲ್ಲ. ಹೌದು. ಎಷ್ಟೋ ಮಂದಿ ಸಿನಿಮಾಗೆ ಬಂದು ಕೋಟಿಗಟ್ಟಲೆ ಕಳ್ಕೊಂಡು ಮನೆಗೆ ಹೋಗಿದ್ದಾರೆ. ನಾವು ಕೋಟಿಗಟ್ಟಲೆ ಕಳ್ಕೊಂಡಿಲ್ಲ. ಊರು ಬಿಟ್ಟು ಬಂದೀವಿ, ಅಣ್ಣಪ್ಪ ಅಂದೀವಿ, ಎಲ್ಲರೂ ಯಾರು ಹೇಳ್ತಾರೆ ಅವ್ರ ಮನೆಗೆ ಓದಿ ಅವಕಾಶ ಕೊಟ್ಟು ಜೀವನ ಮಾಡ್ತಾಯಿದ್ದೀವಿ ಅಷ್ಟೇ. ಅಲ್ಲ, ಕೃತಜ್ಞತೆ ಇದೆ ನಿಮಗೆ. ಹೌದು, ಖಂಡಿತ ಸರ್. ನನಗೆ ಇನ್ನೊಂದು ಹೇಳ್ಬೋದು ಸರ್, ನಾನು ಇವತ್ತು ಚಿತ್ರರಂಗಕ್ಕೆ ನಾನು ಎಲ್ಲರಿಗೂ ಶಿರಸಾಷ್ಟಾಂಗ ನಮಸ್ಕಾರ ಹೇಳ್ತೀನಿ. ನಾನು ನಿರ್ಮಾಪಕರಾಗ್ಬೋದು, ನಿರ್ದೇಶಕರಾಗ್ಬೋದು, ಸಾಹಿತ್ಯ ಆಗ್ಬೋದು, ಡಿಸ್ಟ್ರಿಬ್ಯೂಟರ್, ಯಾರೇ ಎನಿವನ್ ಈ ನಮ್ಮ ಇವತ್ತು ಯಾಕಂದರೆ ಎಲ್ಲರೂ ಕೊಟ್ಟಾಗ ತಾನೇ ನಾನು ಇಲ್ಲಿ ಜೀವನ ಮಾಡ್ತಾಯಿದ್ದೆ. ಸತ್ಯ. ನಾನು ಆ ಪಾತ್ರ ಮಾಡಿದೆ, ಯಾರು ಕೊಟ್ಟರು? ನಿರ್ದೇಶಕರು ಕೊಟ್ಟಾಗ ತಾನೇ ಪಾತ್ರ ಮಾಡಿದ್ದು, ನಿರ್ಮಾಪಕರು ಚಾನ್ಸ್ ಕೊಟ್ಟಾಗ ತಾನೇ ಪಾತ್ರ ಮಾಡಿದ್ದು, ಕ್ಯಾಮ್ರಾಮನ್ ಚೆನ್ನಾಗಿ ತೋರಿಸಿದ ತಾನೇ ಪಾತ್ರ ಮಾಡಿದ್ದು. ಎಲ್ಲರೂ ಇದೆ ಸರ್. ಈಗ ನಾನು ಒಬ್ಬ ಕಲಾವಿದರಾಗಿದ್ದು ಎಲ್ಲರದ್ದು ಸಹಾಯ ಇದೆ ಸರ್. ಅಲ್ಲಿ ಪ್ರತಿಯೊಬ್ಬರು ಸಹಾಯ ಇದೆ. ಇವರು ಅವರು ಟೋಟ್ಲಿ ಎಲ್ಲರೂ ಸಹಾಯ ಇದ್ದಾಗ ಒಬ್ಬ ಕಲಾವಿದ, ಒಬ್ಬ ದೊಡ್ಡ ಮನುಷ್ಯ ಆಗ್ತಾನೆ ಅಂದರೆ ಎಲ್ಲರೂ ಸಹಾಯ ಬೇಕು. ಆಮೇಲೆ ನೀವು ಪ್ರೀತಿಯಿಂದ ಹೇಳಿದ್ದು ಒಂದು ಮಾತು ನನಗೆ ಭಾಳ ಸೇರ್ತದೆ. ನಾನು ಮಾಡಿದಂತಹ ಬಹಳಷ್ಟು ಸಿನಿಮಾ ಒಳಗೆ ನಾನು ಮ್ಯಾಕ್ಸಿಮಮ್ ಭಿಕ್ಷುಕನ ಪಾತ್ರ ಮಾಡೀನಿ. ಬಟ್ ಅದೇನ ಅಕ್ಷಯ ಪಾತ್ರ ಅಂದ್ರೆ ಇದು ಬಹಳಷ್ಟು ಕಲಾವಿದರಿಗೆ ಒಂದು ದೊಡ್ಡ ಸಂದೇಶ ಕೊಡುವಂಥ ಮಾತು ನೀವು ಹೇಳಿ. ಹೌದು ಸರ್, ಹೌದು. ಈಗ ನೋಡಿ ಸರ್, ಏನಾಗುತ್ತಂದರೆ ಈಗ ನಾನು ಇನ್ನೊಬ್ಬರು ಮಾಡ್ತಾರೆ, ಸಿಂಪಲ್ ಸಿನಿಮಾ ನಿಲ್ಲಲ್ಲ, ಹೋಗ್ತಾ ಇರ್ತದೆ ಸರ್. ಇವತ್ತು ನಮ್ಮ ಕಡೆ ಹೇಳ್ತಾರೆ IAS ಹತ್ತಿರ ಅಮಾವಾಸ್ಯೆ ನಿಲ್ಲಲ್ಲ ಅಂತಾರೆ. ಅಂದರೆ ನಮಗೆ ಐನರ್ ಅಂತೀವಲ್ಲ, ಕೆಲವು ಹಳೆ ಗಾದೆ ಮಾತು. ಅದು ಏನಾಗುತ್ತೆ ಸರ್, ಇಲ್ಲಿ ಇನ್ಯಾರೋ ಬರ್ತಾರೆ, ಅದು ಬೇರೆ ವಿಷಯ. ಬಟ್ ನನಗೇನು ಕೊಟ್ಟಿದ್ದು ಮಾಡೋಣ. ಈಗ ನಾನು ಮಾಡೋದು ಕೂಲಿ ಕೆಲಸ. ಹಾರಿ ಆದ್ರೇನು, ಸನಿಕೆ ಆದ್ರೇನು, ಕುಡುಗೋಲಾದ್ರೇನು, ಎಲ್ಲ ಒಂದೇನೆ. ಬಟ್ ಆ ಮಾತಿಗೆ ಒಂದು ದೊಡ್ಡ ಅರ್ಥ ಅದ. ಭಿಕ್ಷುಕನ ಪಾತ್ರ ಅಂದರೆ ನನಗೆ ಜನಪ್ರಿಯತೆನೂ ಕೊಡ್ತು, ಅಕ್ಷಯ ಪಾತ್ರ ಆಯಿತು. ಇದನ್ನು ಬಹಳಷ್ಟು ಕಲಾವಿದರು ತಿಳ್ಕೊಬೇಕು ಆ್ಯಕ್ಚುಲಿ. ಹೌದು. ಇಲ್ಲ ಸರ್, ಅಟ್ಲಿ ಭಿಕ್ಷುಕನ ಪಾತ್ರ ಕರೆದಾಗ ತಾನೇ ಒಬ್ಬ ಕಲಾವಿದ ಅಂತ ಗೊತ್ತಾಯಿತು ಇಂಡಸ್ಟ್ರಿಗೆ. ಭಿಕ್ಷುಕನ ಪಾತ್ರ ಕೊಡಲಿ ಅಂದರೆ ಇಂಡಸ್ಟ್ರಿಗೆ ಇಂಥವ್ರು ಒಬ್ರು ಇದ್ದಾರೆ ಅಂತ ಯಾರಿಗೆ ಗೊತ್ತಾಗ್ತಿತ್ತು? ನಾನು ಉಪೇಂದ್ರ ಸರ್ ಅದೇ ಹೇಳಿದೆ, ಸರ್ ಥ್ಯಾಂಕ್ಸ್ ಸರ್. ಏನ್ರಿ ಬೇರೆದಾಗಿಲ್ಲ ಸರ್, ನನಗೆ ನೀವು ಅಲ್ಲಿದ್ದೇನು ಸೃಷ್ಟಿ ಮಾಡಿದರೆ ಅದೇ ನನಗೆ ಬಂತು, ಅಲ್ಲಿಂದ ಪರಿಚಯ ಆಯಿತು. ಬೇರೆ ಬೇರೆ ಪಾತ್ರ ಕೊಟ್ಟರು, ಒಂದು ಸೀನ್ ಕೊಟ್ಟರು, ನಾನೇನು ಕಷ್ಟಪಟ್ಟು ಮಾಡಿದೆ, ಅದು ಅವ್ರಿಗೆ ಇಷ್ಟ ಆಯಿತು, ಮಾಡಿಸಿದ್ರು, ಇಲ್ಲಿ ಜರ್ನಿ ಬಂದು ನಿಂತಿದೆ. ಮಾಡೋಂತಹ ಪಾತ್ರ ಮುಖ್ಯ ಅಷ್ಟೇ. ಹೌದು ಸರ್. ನಾವು ಸ್ವಲ್ಪ ಚೇಂಜ್ ಮಾಡ್ಕೋಬೇಕು. ಯಾಕಂದ್ರೆ ನಾವು ಎಲ್ಲಿ ಏನು ಮಾಡಿದ್ವಿ ನಮ್ಗೆ ಗೊತ್ತಿರುತ್ತೆ. ನಾವು ಮಾಡಿದ ಪಾತ್ರ ಇನ್ನೊಬ್ಬ ನಿರ್ದೇಶಕನಿಗೆ ಗೊತ್ತಿರಲ್ಲ. ಸರಿ, ಈ ಥರ ಮಾಡಿದ್ದೀನಿ ಹಂಗೆ ಅವ್ರು ಏನೊಂದು ಹೇಳ್ತಾರೆ, ಹಂಗಾರೆ ಹಿಂಗೆ ಮಾಡ್ಕೊಳ್ಳಿ, ನಾವು ಹೇಳಬೇಕಲ್ಲಿ. ಈಗ ನನಗೆ ನಾವು ಯಾರೋ ಊಟಕ್ಕೆ ಕರೀತಾರೆ, ಸರ್ ಇದೇ ಊಟ ಮಾಡಿದೆ ಹೇಳಬೇಕು ನಾವು. ಊಟ ಕರೆದ ತಿಂದುಬಿಟ್ಟು ಹೊಟ್ಟೆ ಕೆಡಿಸ್ಕೊಂಡ್ಬಿಟ್ರೆ ತಪ್ಪಾಗುತ್ತೆ. ಅದು ಹೇಳಬೇಕು ನಾವು. ನಾವು ಸುಮಾರು ನಾನು ಚೇಂಜ್ ಮಾಡ್ಕೊಳ್ಳಿ ಸರ್. ಸುಮಾರು ಪಾತ್ರಗಳು ನಾನು ಇಲ್ಲ ಸರ್ ಆ ಥರ ಮಾಡಿದ್ದೀನಿ ಸರ್, ಬೇರೆ ಏನಾದರೂ ನೋಡಿ ಸರ್. ತಪ್ಪಿಲ್ಲ, ತಪ್ಪಿಲ್ಲಲ್ಲ ಸರ್, ಬೇರೆ ಒಂದೇ ಥರ ಆಗುತ್ತೆ ಈ ಥರ.